5 ಜನ ಶಾಸಕರು ಅವರು ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ. ಕರ್ನಾಟಕ ಸುಳ್ಳು. ಯಾವ ಶಾಸಕರು ಈಗಲ್ಟನ್ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದ್ರೆ ಅದು ಬೇರೆ ವಿಚಾರ, ನಾನು ಖಂಡಿತ ಹೇಳ್ತೀನಿ. ಯಾರು ನನಗೆ ಎಲ್ಲಿ ಯಾವ ಈಗಲ್ಟನ್ ಮುಚ್ಚಿದೆ, ರಿಪೇರ್ ಏನೋ ಆಗ್ತಾ ಇದೆ ಅಂತ ಅಂತಾರೆ. ಅವೆಲ್ಲ ಸುಳ್ಳೋದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದರಾಬಾದ್ ಹೋಗಿದ್ದಾರೆ ಅಂದ್ರು, ಕೆಲವು ಬೆಂಗಳೂರು ಬಂದಿದ್ದಾರೆ ಅಂತ ಟಿವಿಲಿ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ನೀನು ಮಾತಾಡಿದೆ. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್, ಟೇಕ್ ಎ ಸ್ಟಾಂಡ್. I will avoid it. It's a party decision. So I have left it to the party. I don't know about it. They asked me to go for the campaigning. I have gone for the campaigning. They want me to go to release the manifesto. I have gone to that is after that. No one is in touch. ತಮಿಳುನಾಡು ಕ್ಷಣ ಕ್ಷಣಕ್ಕೂ ವಾತಾವರಣ ಬದಲಾಗ್ತಿದೆ. ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನೋ ಅಷ್ಟು ಮಾಹಿತಿ ನನಗೆ ಇಲ್ಲ. ನನಗೆ ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ ಸರ್. ಆಮೇಲೆ ಅಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಸರಿ, ಇನ್ನೊಂದು ಅಭಿಮಾನೋತ್ಸವ, ಯಡಿಯೂರಪ್ಪ ಅವ್ರದ್ದು ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸರ್. ಏನಿಲ್ಲ, ಅವ್ರಿಗೆ ಬರ್ತ್ಡೇ ಇದ್ರೆ ಒಳ್ಳೇದಾಗ್ಲಿ. ನಾವೇನೋ ಅವ್ರಿಗೆ ಸೇವೆ ಮಾಡಿದ್ದಾರೆ. ಲಾಸ್ಟಲ್ಲಿ ಅವ್ರ ಪಕ್ಷದವರು ಸಂಘಟನೆ ಮಾಡ್ಕೋಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತಿದ್ದಾರೆ. ತಪ್ಪೇನಿಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡಲಿ. ಐ ವಿಶ್ ಹಿಮ್ ಗುಡ್ ಹೆಲ್ತ್. ಪುದುಚೇರಿಗೆ ಹೋಗ್ತಾ ಇದ್ದಾರೆ. ಐ ವಿಶ್ ಹಿಮ್ ಗುಡ್ ಹೆಲ್ತ್ ಅಂಡ್ ಲೆಟ್ ಇಟ್ ಲಿವ್ ಲಾಂಗ್. ಅವರು ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಆದರೆ ಪೊಲಿಟಿಕಲಿ ಅವ್ರದ್ದೇ ಒಂದು ವಿಚಾರಧಾರೆ, ನಮ್ಮದೇ ಒಂದು ವಿಚಾರಧಾರೆ ಅಷ್ಟೇ. ಪುದುಚೇರಿಗೆ ಹೋಗ್ತಾ ಇದ್ದಾರೆ ಇವತ್ತು. ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ ಬಹಳ ದಿನದಿಂದ. ಶನೇಶ್ವರನ ಹಿಡಿಯೋಣ ಅಂತ ಸರ್. ಇನ್ ಕೇರಳ ಅಶೋಕ್ ಅವರು ಹೇಳ್ತಾ ಇದ್ದಾರೆ there is a clear majority, but still people are there in Kerala. Political, they have taken a decision and they will call all the leaders and they will discuss it. That is the decision of any political party. There's nothing wrong in it. They have to take everyone into confidence and they will take a call. ಸರ್, ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಗರದಲ್ಲಿ ಎಲ್ಲ ಮರಗಳು ಬಿದ್ದಿದೆ, ಅವ್ರು ತೆರವು ಮಾಡಕ್ ಸಮಯ ಸಿಗ್ತಿಲ್ಲ, ಬಟ್ ಬೇರೆದಕ್ಕೆಲ್ಲ ಸಮಯ ಸಿಗ್ತಿದೆ. ಎಲ್ಲ ನೋಡಿ ಪ್ಯಾಲೇಸ್ ಪಕ್ಕ ಇರೋದು ಎಲ್ಲ ಇದನ್ನು ಮಾಡಿದೀನಿ. ಎಲ್ಲಾ ಮರಗಳನ್ನ ಕಟ್ ಮಾಡಕ್ಕೂ ಹೇಳಿದೀನಿ. ಎಲ್ಲೆಲ್ಲಿ ಬ್ರಾಂಚಸ್ ಪೊಲೀಸ್ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ. 480 ಮರ ಲಿಸ್ಟ್ ಕೊಟ್ಟಿದ್ದಾರೆ. ಆಲ್ 480 ಮರ ಬ್ರಾಂಚಸ್ ಕೂಡ ಕಟ್ ಮಾಡಕ್ ಹೇಳಿದೀವಿ. ಅಶೋಕ್ ಏನೇನು ಹೇಳಿದ್ದಾರೆ ಎಲ್ಲ ಮಾಡ್ತಾ ಇದೀವಿ. ನಾವು ಟಿಕೆಟ್ ಹೇಳಿದ್ರು, ಅದು ಮಾಡಿದೀವಿ. ನಾವು ಕಾಶಪ್ಪ ಹೇಳಿದ್ರು, MLA ಗಲಾಟೆ ಮಾಡಿದ್ರು, ಎಲ್ಲ ನಾನೇ ಮೇಲೆ ಹಾಕೊಂಡೆ. ನೋ ಪ್ರಾಬ್ಲಮ್. ಬಟ್ ಎಲ್ಲ ನಮ್ಮ MLA ಹೇಳ್ತಾರೆ, ಅದು ಸುಮ್ಮನೆ ಬಿಜೆಪಿಯವರು ಇವರೆಲ್ಲ ಇವರು ಗುಜರಾತ್ ಅವರು ರಾಜಕೀಯ ಮಾಡ್ತಾವ್ರು ಅಷ್ಟೇ. ಅವ್ರಿಗೆ ಟಿಕೆಟ್ ಜಾಸ್ತಿ ಬೇಕಾಗಿತ್ತು, ವ್ಯಾಪಾರ ಜಾಸ್ತಿ ಆಗ್ಬೇಕಾಗಿತ್ತು, ಅದಕ್ಕೆ ಡ್ರಾಮಾ ಮಾಡ್ತಾರೆ. 100 ಟಿಕೆಟ್ಗೇನು 300 ಟಿಕೆಟ್ 300 ಟಿಕೆಟ್ ಏನು ದೊಡ್ಡದಾ? ಬೇರೆ ಸ್ಟೇಟಲ್ಲೆಲ್ಲ 60% ಮೇಲೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಕೊಡ್ತಾರೆ. ಇದೇನೇನು ಸ್ಪೆಷಲ್ ಏನಿಲ್ಲ. ಡಿಮಾಂಡ್ ಜಾಸ್ತಿ ಇಟ್ಟಿದ್ರು ಅಂತ ಅವ್ರದ್ದು ಆರೋಪ. ಡಿಮ್ಯಾಂಡ್ ಏನ್ರಿ? ಜನರು, ನಾನು ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ವಾಟ್ ಎವರ್ ಮೈ MLAs ಹೇಳ್ತಾರೆ ಅದನ್ನ ನಾನು ಮಾಡಬೇಕು. ಈಗ ಆಲ್ ಪಾರ್ಟಿ ಟುಗೆದರ್ ಒಟ್ಟಿಗೆ ಸೇರಿ ಹೇಳಿದ್ರಲ್ಲ, ಅದನ್ನ ಮಾಡಿದ್ವಿ. ಈಗ ದಳದವ್ರು ಬೇಡ ಅಂತಂದ್ರೆ ದಯವಿಟ್ಟು ಅವ್ರು ಸರೆಂಡರ್ ಮಾಡ್ಬಿಡಿ. ಬಿಜೆಪಿ ಅವ್ರು ಬೇಡ ಅವ್ರು ಸರೆಂಡರ್ ಮಾಡ್ಲಿ. ಕಾಂಗ್ರೆಸ್ ಅವ್ರು ಯಾರು ಬೇಡ ಅಂದ್ರೆ ಸರೆಂಡರ್ ಮಾಡ್ಬಿಡಿ. ತಪ್ಪೇನಿಲ್ಲ. ನಾನು ಭಾವನೆನ ಹೇಳಿದೀಗ. ನಾನು ನನಗೋಸ್ಕರ ಏನಾದ್ರು ಮಾಡದ್ನ? ನಮ್ಮ ಪ್ರತಿನಿಧಿ